ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿ ಗೆಳೆಯಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೇ, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಐ ಆಮ್ ಟೀಚಿಂಗ್ GTTC ಕ್ಲಾಸಸ್ ಫಾರ್ ಮೆಕಾಟ್ರಾನಿಕ್ಸ್ ಇಸಿ ಹಾಗೂ ಟ್ರಿಪಲ್ ಎ ಬ್ರಾಂಚ್ ಅವರಿಗೆ ನಾನು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಈ ಪರ್ಟಿಕ್ಯುಲರ್ ಕ್ಲಾಸಸ್ ಅಲ್ಲಿ ನಾನು ಹಲವಾರು ವಿಡಿಯೋಸ್ ಅನ್ನು ಆಲ್ರೆಡಿ ಮಾಡಿದ್ದೀನಿ. ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಿ ಅಂತಂದ್ರೆ ಐ ಬಿಲೀವ್ ನೀವು ನನ್ನ ಹಳೆ ವಿಡಿಯೋಸು ಇನ್ನು 12 ಕ್ಲಾಸಸ್ ಏನು ಮಾಡಿದ್ದೀನಿ ಆ ವಿಡಿಯೋಸ್ ಎಲ್ಲ ನೋಡಿದಿರಿ ಅಂತಾನೆ ಬಯಸ್ತಾ ಇದ್ದೀನಿ. ಇದು 13ನೇ ಕ್ಲಾಸ್ ಆಗಿರುತ್ತೆ. ಓಕೆ, ಸೊ ನಾವು ಕೋರ್ಸು ಸಹ ಮಾಡ್ತಾ ಇದ್ದೀವಿ. ಕೋರ್ಸ್ ಫಾರ್ ಮೆಕಾಟ್ರಾನಿಕ್ಸ್ ECE ಹಾಗೂ ಟ್ರಿಪಲ್ ಇ. ಸೊ ಕೋರ್ಸಿನ ಮಾಹಿತಿ ಬೇಕಿದ್ರೆ ಈ ನಂಬರ್ ಕರೆ ಮಾಡಿ. ಓಕೆ, ನಿಮ್ಮ ಅಪ್ಲಿಕೇಶನ್ ಡೇಟು ಸ್ಟಾರ್ಟ್ ಆಗ್ತಿರೋದು ಸ್ಟಾರ್ಟಿಂಗ್ ಫ್ರಮ್ 19th of April ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಅಪ್ಲಿಕೇಶನ್ ಹಾಕೋ ಸ್ಟಾರ್ಟಿಂಗ್ ಡೇಟ್ 19th of April ಇರುತ್ತೆ. ಅಲ್ಲಿಂದ 18ನೇ ತಾರೀಕು ಮೇ ತನಕ ನಿಮಗೆ ಅಪ್ಲಿಕೇಶನ್ ಹಾಕೋ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ KE ಬೋರ್ಡ್ ಅವರು. ಓಕೆ, ಸೊ ಈಗ ನಾವು ಕ್ಲಾಸಸ್ನ ಕಂಟಿನ್ಯೂ ಮಾಡೋಣ. ಸೊ ಯಾರಾದರೂ ಹೊಸಬರು ನನ್ನ ಚಾನಲನ್ನು ವೀಕ್ಷಿಸ್ತಾ ಇದ್ರೆ ನೀವು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋನ ಕೊನೆ ತನಕ ನೋಡಿ. ಆದ ನಂತರ ನಿಮಗೆ ವಿಡಿಯೋ ಲೈಕ್ ಆದರೆ, ಕೊಟ್ಟಿರುವಂಥ ಮಾಹಿತಿ ವರ್ತ್ ಅನಿಸಿದೆ ಅಂತಂದರೆ ದಯಮಾಡಿ ಲೈಕ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಶೇರ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರ ಹತ್ರ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ನಂತರ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಗೆಳೆಯರೆ. ಓಕೆ, ಸೊ ದಟ್ ನಿಮಗೆ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಅಪ್ಡೇಟ್ಸ್ ಸಲುವಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಬೆನಿಫಿಟ್ ಆಗಿರುತ್ತೆ. ಓಕೆ, ಸೊ ಲೆಟ್ ಅಸ್ ಗೋ ಫ್ರಮ್ ದ ಕ್ವಶನರೀಸ್ ಆಸ್ಪೆಕ್ಟ್. ಸೊ ಕ್ವಶನರೀಸ್ ಅಲ್ಲಿ ಇವತ್ತು ಇಂಟ್ರೆಸ್ಟಿಂಗ್ ಕ್ವಶನರೀಸ್ ನಾನು ಡಿಸ್ಕಸ್ ಮಾಡೋಣಂತ. ಸೊ ದ ವೆರಿ ಫಸ್ಟ್ ಕ್ವಶನ್ ಈಸ್ ಅಬೌಟ್ ವಿಚ್ ಆಫ್ ದ ಬಿಲೋ ಈಸ್ ದ ಟ್ರೂ ಫಾರ್ ಐಡಿಯಲ್ ಒಪ್ಯಾಂಪ್. ಒಂದು ಐಡಿಯಲ್ ಒಪ್ಯಾಂಪ್ ಅಂತ ಅಂದ್ರೆ ಏನು? ಐಡಿಯಲ್ ಒಪ್ಯಾಂಪ್ ಅಂತಂದ್ರೆ ಆಪರೇಷನಲ್ ಆಂಪ್ಲಿಫೈರ್ ಅಂತ ಕರೀತಾರೆ. ಒಪ್ಯಾಂಪ್ ಅಂತಂದ್ರೆ ಆಪರೇಷನಲ್ ಆಂಪ್ಲಿಫೈರ್ ಅಂತ ಕರೀತಾರೆ. ಈ ಆಪರೇಷನಲ್ ಆಂಪ್ಲಿಫೈಯರ್ ಐಡಿಯಲ್ ಕೇಸ್ ಅಂತಂದ್ರೆ ಯಾವುದೇ ತರ ನೋ ಲಾಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಐಡಿಯಲ್ ಕೇಸ್ ಅಂದೇನು? ನೋ ಲಾಸ್ ಬಟ್ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ. ಐಡಿಯಲ್ ಕೇಸ್ ಅಂದೇನು? ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಇರುತ್ತೆ. ಅಂದ್ರೆ 100% ಆಗಿ ಯುಟಿಲೈಸೇಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆ ತರ ಈಗಿನ ತನಕ ಯಾವುದು ಅಷ್ಟು 100% ಯಾವುದು ಯುಟಿಲೈಸ್ ಆಗಲ್ಲ. ಬಟ್ ಐಡಿಯಲ್ ಕೇಸು ಇಟ್ ಈಸ್ ಓನ್ಲಿ ಆನ್ ಇಮ್ಯಾಜಿನರಿ ಅಂಡ್ ಓನ್ಲಿ ಫಾರ್ R&D ಪರ್ಪಸ್ಗೆ ಅಂತ ಮಾತ್ರನೇ ನಾವು ಯೂಸ್ ಮಾಡ್ತೀವಿ, ಜಸ್ಟ್ ಫಾರ್ ದ ಕ್ಯಾಲ್ಕುಲೇಷನ್ ಆಸ್ಪೆಕ್ಟ್ ಅಲ್ಲಿ. ಪ್ರಾಕ್ಟಿಕಲ್ ಕೇಸಸ್ ಅಲ್ಲಿ ಬಂದಾಗ ನೋ ಡಿವೈಸ್ ಆಕ್ಟ್ಸ್ ಆಸ್ ಐಡಿಯಲ್. ಬಟ್ ಐಡಿಯಲ್ ಕೇಸ್ ಕಂಡೀಷನ್ಸ್ ನಮಗೆ ತಿಳ್ಕೊಬೇಕಾಗುತ್ತೆ. ಯಾಕಂತಂದ್ರೆ ಐಡಿಯಲ್ ಕೇಸ್ ಗೊತ್ತಾಯ್ತು ಅಂತಂದ್ರೆ ಪ್ರಾಕ್ಟಿಕಲ್ ಅಲ್ಲಿ ಏನ್ ವೇರಿಯೇಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಗೆಸ್ ಮಾಡ್ಬೋದು. ಓಕೆ, ಸೊ ಯಾವುದೇ ಒಂದು ಡಿವೈಸ್ ಇದೆ, ಒಂದು ಐಡಿಯಲ್ ಒಪ್ಯಾಂಪ್ ಇದೆ ಅಂತಂದ್ರೆ ಇನ್ಪುಟ್ ಇಂಪಿಡೆನ್ಸ್ ನೋಡಿ ಏನ್ ಕೊಟ್ಟಿದ್ದಾನೆ? 0 ಇದೆ ಅಂತ ಕೊಟ್ಟಿದ್ದಾನೆ. ಗೈಸ್, ಇದು ಟೋಟಲಿ ರಾಂಗ್. ಇನ್ಪುಟ್ ಇಂಪಿಡೆನ್ಸ್ ಯಾವಾಗಲೂ ಇನ್ಫಿನೈಟ್ ಇರಬೇಕು. ಯಾಕೆ? ಸ್ಟಾರ್ಟಿಂಗ್ ಅಲ್ಲಿ ಬರಬೇಕಾದಾಗ ವೋಲ್ಟೇಜ್ ತಗೊಂಡ್ರೆ ಕರೆಂಟ್ ಏಕ್ದಮ್ ಜಾಸ್ತಿ ಹೋಗ್ಬೋದು. ಸೊ ಹಾಗಾಗಿ ನಾವೇನ್ ಮಾಡಬೇಕು? ಆ ಕರೆಂಟ್ ನ ಲಿಮಿಟ್ ಮಾಡೋದಕ್ಕೆ ಇನ್ಪುಟ್ ಇಂಪಿಡೆನ್ಸ್ ಯಾವಾಗಲೂ ಜಾಸ್ತಿ ಇರಬೇಕು, ಔಟ್ಪುಟ್ ಇಂಪಿಡೆನ್ಸ್ ಆದಷ್ಟು 0 ಇರಬೇಕು. ಅದು ಐಡಿಯಲ್ ಕೇಸಿನ ಕಂಡೀಷನ್. ಸೊ ಇವೆರಡು ಅಲ್ಲ. ಈಗ ಟ್ರೂ ಕೇಸ್ ಯಾವುದು ಅಂತ ಕೇಳ್ತಿದ್ದಾರೆ ಅವರು. ಆಫ್ಸೆಟ್ ವೋಲ್ಟೇಜ್ ಈಸ್ 0. ಆಫ್ಸೆಟ್ ವೋಲ್ಟೇಜ್ ಅಂದ್ರೆ ಏನಂತ ನಿಮ್ಗೆ ಫಸ್ಟ್ ಗೊತ್ತಾಗಬೇಕು. ಆಫ್ಸೆಟ್ ಅಂತಂದ್ರೆ ಇದು ಒಪ್ಯಾಂಪ್. ಓಕೆ, ಇಲ್ಲೊಂದು ಸೋರ್ಸ್ ಕೊಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ, ಇದನ್ನ ಗ್ರೌಂಡ್ ಮಾಡಿದಿರಾ, ಇಲ್ಲೊಂದು ಪಾಸಿಟಿವ್ ವೋಲ್ಟೇಜ್ ಕೊಟ್ಟಿದ್ದೀರಾ, ಇಲ್ಲೊಂದು ನೆಗೆಟಿವ್ ವೋಲ್ಟೇಜ್ ಕೊಟ್ಟಿದ್ದೀರಾ. ಇದು ಒಪ್ಯಾಂಪ್ MUA741 ಅಂತ ಇಟ್ಕೊಳ್ಳಿ. ಓಕೆ, ಒಪ್ಯಾಂಪ್ ಇದೆ. ಸೊ ಈಗ ಈ ಒಪ್ಯಾಂಪ್ ಅಂತ ತಗೊಂಡ್ರೆ ಈ ಒಪ್ಯಾಂಪ್ ಅಲ್ಲಿ ಆಫ್ಸೆಟ್ ಅಂತಂದ್ರೆ ಈ ಎರಡು ಇನ್ಪುಟ್ ಟರ್ಮಿನಲ್ಸ್ ಹತ್ರನೂ ಸಹ ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಆ ಲೀಡ್ಸ್ ಅದಕ್ಕೆ ವೋಲ್ಟೇಜ್ ಏನು ಕೊಡ್ತೀವಲ್ವಾ, ಆ ವೋಲ್ಟೇಜ್ ಡ್ರಾಪ್ನ ನಾವು ಆಫ್ಸೆಟ್ ವೋಲ್ಟೇಜ್ ಅಂತ ಕರಿತೀವಿ. ಇದನ್ನ ಯೂಶುವಲ್ ಆಗಿ ನಾವು ಇವಾಗ ನನಗೆ ಔಟ್ಪುಟ್ ಅಲ್ಲಿ 5 ವೋಲ್ಟ್ಸ್ ಬೇಕು, ಅಂತಂದ್ರೆ ನಾನು ಇನ್ಪುಟ್ ಅಲ್ಲಿ 5 ವೋಲ್ಟ್ಸ್ ಕೊಟ್ರೆ 5 ವೋಲ್ಟ್ಸ್ ಬರುತ್ತಾ? ಅದು 1:1 ಒಪ್ಯಾಂಪ್ ಆಗುತ್ತೆ. ಬಟ್ ಈಗ ಆ 5 ವೋಲ್ಟ್ಸ್ ನನಗೆ ಔಟ್ಪುಟ್ ಅಲ್ಲಿ ಬರಬೇಕು ಅಂತಂದ್ರೆ ಇಲ್ಲಿ ಆಫ್ಸೆಟ್ ವೋಲ್ಟೇಜ್ ಫಾರ್ ಎಕ್ಸಾಂಪಲ್ 1 ವೋಲ್ಟ್ಸ್ ಇತ್ತಂತ ನಾನು ಬರೀ 5 ವೋಲ್ಟ್ಸ್ ಕೊಟ್ಟಿದ್ದೇನೆ ಅಂತ ನನಗೆ ಔಟ್ಪುಟ್ ಅಲ್ಲಿ ಬರೀ 4 ವೋಲ್ಟ್ಸ್ ಬರುತ್ತೆ ಗೆಳೆಯರೆ. ಜಸ್ಟ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಹೇಳ್ತಾ ಇದ್ದೀನಿ. ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ ನೀವು. 5 - 1 ಮಾಡಿದ್ರೆ ಎಷ್ಟು ಬರುತ್ತೆ? ಔಟ್ಪುಟ್ ಅಲ್ಲಿ 4 ಬರುತ್ತೆ. ಸೊ ಈ ತರ ಕಡಿಮೆ ಬಂದ್ರೆ ನಿಮಗೆ ವರ್ಕ್ ಆಗಲ್ಲ. ಯಾಕೆ? ನನಗೆ ಬೇಕಾಗಿದ್ದು ಔಟ್ಪುಟ್ ಅಲ್ಲಿ 5 ವೋಲ್ಟ್ಸ್. ಇವಾಗ ನಾನು 5 ವೋಲ್ಟ್ಸ್ ಇಲ್ಲಿಂದ ತಗೊಂಡ್ಬಂದ್ಬಿಟ್ಟು ಮೈಕ್ರೋ ಕಂಟ್ರೋಲರ್ ಕೊಟ್ಟಿರ್ತೀನಿ ಅಥವಾ ಮೈಕ್ರೋ ಪ್ರೊಸೆಸರ್ ಕೊಟ್ಟಿರ್ತೀನಿ, ಅದಕ್ಕೆ 5 ವೋಲ್ಟ್ಸ್ ಕಂಪಲ್ಸರಿ ಬೇಕು ಡ್ರೈವಿಂಗ್ ವೋಲ್ಟೇಜ್. ಈಗ 5 ವೋಲ್ಟ್ಸೇ ಬಂದಿಲ್ಲ ಅಂತಂದ್ರೆ ಮೀನಿಂಗ್ಲೆಸ್, ಈ ಒಪ್ಯಾಂಪ್ ಯೂಸ್ ಮಾಡೋದೇ ವೇಸ್ಟ್ ಆಗುತ್ತೆ. ಸೊ ಆ ಥರ ಐಡಿಯಲ್ ಕೇಸಲ್ಲಿ ನಾವು ಈ ಆಫ್ಸೆಟ್ ವೋಲ್ಟೇಜ್ನ 0 ವೋಲ್ಟ್ಸ್ ಅಂತ ತೊಗೊತೀವಿ. ಪ್ರಾಕ್ಟಿಕಲ್ ಕೇಸಸ್ಸಲ್ಲಿ ನಿಮಗಿದು 0.025 ವೋಲ್ಟ್ಸ್
0.035 ವೋಲ್ಟ್ಸ್ ಈ ತರ ರೇಂಜಲ್ಲಿ ಇರುತ್ತೆ. ಓಕೆ, ಸೊ ಆ ಪ್ರಾಕ್ಟಿಕಲ್ ಕೇಸಸ್ ಹಾಗೂ ಐಡಿಯಲ್ ಕೇಸಸ್ ವೆರಿ ಇಂಪಾರ್ಟೆಂಟ್. ಸೊ ಒಪ್ಯಾಂಪ್ ಅಲ್ಲಿ ಆಫ್ಸೆಟ್ ವೋಲ್ಟೇಜ್ 0 ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ಇದು ನಮ್ಮ ಐಡಿಯಲ್ ಕೇಸಿನ ಕಂಡೀಷನ್ ಆಗುತ್ತೆ. ಸೊ ದಿಸ್ ಈಸ್ ಆಕ್ಚುಲಿ ಟ್ರೂ ಫಾರ್ ಐಡಿಯಲ್ ಒಪ್ಯಾಂಪ್. CMRR ಈಸ್ ಇನ್ಫಿನಿಟಿ. ಸೊ ಇಲ್ಲಿ ಆಕ್ಚುಲಿ ಆಗಿ ಹೇಳ್ಬೇಕಂತಂದ್ರೆ ಸೊ ಒಂದು CMRR ಇದು ಆಕ್ಚುಲಿ ಇನ್ಫಿನಿಟಿ ಅಂತ ಕೊಟ್ಟಿದ್ದಾರೆ. CMRR ಇಸ್ ಇನ್ಫಿನಿಟಿ ಅಂತ ಅಂದ್ರೂ ಸಹ ನಿಮಗೆ ಒಂದು ಐಡಿಯಲ್ ಒಪ್ಯಾಂಪಿನ ಕೇಸ್ ಆಗುತ್ತೆ. ಸೊ ಇವೆರಡು ನಿಮಗೆ ಐಡಿಯಲ್ ಒಪ್ಯಾಂಪ್ ಅಲ್ಲಿ ಬರುವಂತಹ ಕಂಡೀಷನ್ಸ್. ಸೊ ಇದು ಆಕ್ಚುಲಿ ಆಪ್ಷನ್ಸ್ ಅಲ್ಲಿ ನಮಗೆ ABCD ಕೊಟ್ಟಿದ್ದಾರೆ. ಇನ್ನೂ ಒಂದು ಆಪ್ಷನ್ ಏನಾದರೂ ಇದಿದೆ ಬೋತ್ C and D ಅಂತ, ಅದೇ ನಿಮ್ಮ ಸರಿಯಾದ ಉತ್ತರ ಆಗ್ತಿತ್ತು. ಬಟ್ ಈ ತರ ಕ್ವಶನ್ಸ್ ನಿಮಗೆ ಗ್ರೇಸ್ ಮಾರ್ಕ್ ಆಗುತ್ತೆ. ಯಾಕಂತಂದ್ರೆ ಈ ಎರಡರಲ್ಲಿ ಯಾವ್ದು ಹಾಕಿದ್ರು ಸಹ ನಿಮ್ಗೆ ರೈಟ್ ಆನ್ಸರ್ ಆಗುತ್ತೆ. ಎರಡು ಹಾಕಕ್ಕಾಗಲ್ಲ OMR ಶೀಟ್ ಅಲ್ಲಿ. ಸೊ ದ ಕ್ವಶನ್ ಇಟ್ ಸೆಲ್ಫ್ ಅವ್ರು ಏನು ಫ್ರೇಮ್ ಮಾಡಿದ್ರೆ ಇದರಲ್ಲಿ ಈ CMRR ಅನ್ನೋದು 0 ಆಗಿದ್ರೆ ಸಿ ವಿಲ್ ಬಿ ಅವರ ರೈಟ್ ಆನ್ಸರ್ ಇರ್ತಿತ್ತು. ಅಥವಾ ಇನ್ಫಿನಿಟಿ ಅಂತ ಆಫ್ಸೆಟ್ ವೋಲ್ಟೇಜ್ ನ ಇನ್ಫಿನಿಟಿ ಅಂತ ಕೊಟ್ಟಿದ್ರೆ ಆಗ CMRR ಇಸ್ ಇನ್ಫಿನಿಟಿ ಅನ್ನೋದು ಕರೆಕ್ಟ್ ಆಗ್ತಿತ್ತು. ಈಗ ಈ ಕೇಸಲ್ಲಿ ಬೋತ್ C and D ಆರ್ ರೈಟ್. ಓಕೆ, ಸೊ ಐಡಿಯಲ್ ಒಪ್ಯಾಂಪ್ ಅಲ್ಲಿ ನಿಮಗೆ CMRR ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ ಅನ್ನೋದು ಇನ್ಫಿನಿಟಿ ಇರುತ್ತೆ ಗೆಳೆಯರೆ. ಓಕೆ, ಸೊ ಇಷ್ಟು ನೀವು ನೆನ್ಪಿಟ್ಕೊಂಡ್ರೆ ಸಾಕು ಅಬೌಟ್ ದ ಫಸ್ಟ್ ಪರ್ಟಿಕ್ಯುಲರ್ ಕ್ವಶನ್ ಅಬೌಟ್ ಐಡಿಯಲ್ ಒಪ್ಯಾಂಪ್ ಕೇಸ್. ಈಗ ಇನ್ ಎ ಪಿ ಎನ್ ಜಂಕ್ಷನ್ ಡಯೋಡ್, ಓಕೆ, ದ ಫಾರ್ವರ್ಡ್ ಕರೆಂಟ್ ಎಷ್ಟಿರುತ್ತೆ? ಒಂದು PN ಜಂಕ್ಷನ್ ಅಂತ ಹೇಳ್ತಿದ್ದಾರೆ. ಒಂದು PN ಜಂಕ್ಷನ್ ಡಯೋಡ್ ಇದೆ. ಓಕೆ, ಆ್ಯನೋಡ್, ಇದು ಕ್ಯಾಥೋಡ್. ಒಂದು PN ಜಂಕ್ಷನ್ ಡಯೋಡ್ ಅಲ್ಲಿ ನಿಮಗೆ ಕ್ಯಾರೆಕ್ಟರಿಸ್ಟಿಕ್ಸ್ ತಗೊಂಡ್ರೆ ಯಾವ ತರ ಬರುತ್ತೆ ನೋಡಿ, ಈ ತರ. ಈ ಕರ್ವ್ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತಾ ಇದೆ? ಲೀನಿಯರ್ ಆಗಿದೆ ನಾ ಕರ್ವ್? ಈ ತರ ಕರ್ವ್ಸ್ ನಾವು ಎಕ್ಸ್ಪೋನೆನ್ಷಿಯಲ್ ಕರ್ವ್ಸ್ ಅಂತ ಕರಿತೀವಿ. ಯಾಕಂದ್ರೆ ಎಕ್ಸ್ಪೋನೆನ್ಷಿಯಲಿ ರೈಸ್ ಆಗ್ತಾ ಇದೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಈ ಪರ್ಟಿಕ್ಯುಲರ್ ಬ್ರೇಕ್ ಡೌನ್ ವೋಲ್ಟೇಜ್ ಹತ್ರ ರಿವರ್ಸ್ ಬ್ರೇಕ್ ಡೌನ್ ಅಂತ ಕರಿತೀವಿ. ಬ್ರೇಕ್ ಡೌನ್ ವೋಲ್ಟೇಜ್ ಹತ್ರ ಶಾರ್ಪ್ ರೈಸ್ ಆಗ್ತಾ ಇದೆ. ಇದು ನಿಮ್ಮ ಒಂದು ನಾರ್ಮಲ್ ಡಯೋಡಿನ PN ಜಂಕ್ಷನ್ ಡಯೋಡಿನ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, V ಹಾಗೂ I ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ ಗೆಳೆಯರು. ಓಕೆ, ಪಾಸಿಟಿವ್ VI. ಸೊ ಈ PN ಜಂಕ್ಷನ್ ಡಯೋಡ್ ಅಲ್ಲಿ ಒಂದು ಫಾರ್ವರ್ಡ್ ಕರೆಂಟ್ ಅಂತ ತಗೊಂಡ್ರೆ, ಫಾರ್ವರ್ಡ್ ಕರೆಂಟ್ ಅಂದ್ರೆ ಈ ಪರ್ಟಿಕ್ಯುಲರ್ ಪಾರ್ಟ್, ಈ ಫಾರ್ವರ್ಡ್ ಕರೆಂಟ್ ನಿಮಗೆ ಏನೇ ಆಗಿರುತ್ತೆ, ಎಕ್ಸ್ಪೋನೆನ್ಷಿಯಲ್ ಆಗಿರುತ್ತೆ. ಓಕೆ, ಲೀನಿಯರ್ ಆಗಿ ಬರಲ್ಲ. ಲೀನಿಯರ್ ಆಗಿ ಆಗೋದು ಓನ್ಲಿ ಇನ್ ಓಮ್ಸ್ ಲಾ, ನೆನ್ಪಿಟ್ಕೊಳ್ಳಿ. ಓಕೆ, ಅಂಡ್ ಲೊಗಾರಿಥಮಿಕ್ ಕರ್ವ್ಸ್ ನಾವು ನೋಡೋದು ಓನ್ಲಿ ಇನ್ ಟೈಮ್ ಕಾನ್ಸ್ಟೆಂಟ್ ರೆಸ್ಪಾನ್ಸಸ್ ಅಲ್ಲಿ. ರಿಮೈನ್ಸ್ ಕಾನ್ಸ್ಟೆಂಟ್ ಅನ್ನೋದು ಓನ್ಲಿ ಫಾರ್ ಕಾನ್ಸ್ಟೆಂಟ್ ವ್ಯಾಲ್ಯೂಸ್. ಸೊ ಇದು ಯಾವುದು ನಿಮ್ಮ ಸರಿಯಾದ ಉತ್ತರ ಅಲ್ಲ. ಓನ್ಲಿ ದ ರೈಟ್ ಆನ್ಸರ್ ಇಸ್ ವೇರಿಯಸ್ ಎಕ್ಸ್ಪೋನೆನ್ಷಿಯಲಿ ವಿತ್ ವೋಲ್ಟೇಜ್. ನೋಡಿ, ವಿತ್ ರೆಸ್ಪೆಕ್ಟ್ ಟು ವೋಲ್ಟೇಜ್ ಎಕ್ಸ್ಪೋನೆನ್ಷಿಯಲ್ ಆಗಿ ವೇರಿ ಆಗುತ್ತೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಕ್ವಶನ್. ದ ಪ್ರಾಪರ್ಟಿ ಆಫ್ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ ಟು ಗಿವ್ ದ ಔಟ್ಪುಟ್ ವೆರಿ ಕ್ಲೋಸ್ಲಿ ಟು ದ ಆಕ್ಚುಯಲ್ ವ್ಯಾಲ್ಯೂ. ಓಕೆ, ಒಂದು ಮೆಷರಿಂಗ್ ಇನ್ಸ್ಟ್ರೂಮೆಂಟ್ ಇದೆ ನಿಮ್ಮ ಹತ್ರ. ಪ್ರಾಪರ್ಟಿ ಬಗ್ಗೆ ಮಾತಾಡ್ತಾ ಇದೆ. ದ ಪ್ರಾಪರ್ಟಿ ಆಫ್ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ ಟು ಗಿವ್ ದ ಔಟ್ಪುಟ್ ವೆರಿ ಕ್ಲೋಸ್ಲಿ ಟು ದ ಆಕ್ಚುಯಲ್ ವ್ಯಾಲ್ಯೂ. ಅಂದ್ರೆ ಇವಾಗ ನೀವು ಸರ್ಕ್ಯೂಟ್ ಅಲ್ಲಿ ಒಂದು ಕರೆಂಟ್ ನ ಫೈಂಡ್ ಮಾಡಬೇಕು. ಇಲ್ಲಿ ನಿಮ್ಮ ಸೋರ್ಸ್ ಇದೆ. ಓಕೆ,
ಇದು ಲೋಡ್, ಇದು ಆಮ್ಮೀಟರ್. ಓಕೆ, ಆಮ್ಮೀಟರ್ ಅಲ್ಲಿ ನೀವು ಮೆಷರ್ ಮಾಡಬೇಕು ಅಂತಂದ್ರೆ ಈಗ ಇಲ್ಲಿ ಆಕ್ಚುಯಲ್ ವ್ಯಾಲ್ಯೂ ಹೋಗ್ತಿರೋ ಕರೆಂಟ್ ಐ ಇರುತ್ತೆ. ಓಕೆ, ನೀವು ಐನ ಮೆಷರ್ ಮಾಡಬೇಕು. ಆಕ್ಚುಲ್ ಆಗಿ ಹೇಳ್ಬೇಕಂತಂದ್ರೆ ಏನು, ಐನ ಮೆಷರ್ ಮಾಡಬೇಕು ಆಮ್ಮೀಟರ್ ಅಲ್ಲಿ. ಈ ಐ ವ್ಯಾಲ್ಯೂಗೆ ಕ್ಲೋಸ್ ಆಗಿ ನೀವು ಆಮ್ಮೀಟರ್ ಅಲ್ಲಿ ಬರೋಂತಹ ವ್ಯಾಲ್ಯೂ ಸಹ ಐ ವ್ಯಾಲ್ಯೂಗೆ ಈಕ್ವಲೆಂಟ್ ಆಗಿದೆ ಅಂತಂದ್ರೆ ಅದನ್ನ ನಾವು ಅಕ್ಯುರೆನ್ಸಿ ಅಂತ ಕರಿತೀವಿ. ಪ್ರಿಸಿಷನ್ ಅಂತಂದ್ರೆ ಸ್ವಲ್ಪ ಟಾಲರೆನ್ಸ್ ಇರುತ್ತೆ, ಎಕ್ಸಾಕ್ಟ್ ಆಗಿ ವಿತ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ಗೆ ಈಕ್ವಲೆಂಟ್ ಮಾಡಬಹುದು. ಎರರ್ ಕಡಿಮೆ ಇರುತ್ತೆ, ತುಂಬಾ ಕಡಿಮೆ. ಪ್ರಿಸಿಷನ್ ಅಂತಂದ್ರೆ ಜಾಸ್ತಿ ಅಕ್ಯುರೇಟ್ ಆಗಿರುತ್ತೆ, ಜಾಸ್ತಿ ಅಕ್ಯುರೇಟ್. ಅಕ್ಯುರೇಸಿ ಅಂತಂದ್ರೆ ದ ವ್ಯಾಲ್ಯೂ ವಿಚ್ ಇಸ್ ಕ್ಲೋಸ್ ಟು ದ ಆಕ್ಚುಯಲ್ ವ್ಯಾಲ್ಯೂ. ಓಕೆ, ನೀವೇನು ಮೆಷರ್ ಮಾಡ್ತಿರಲ್ಲ ಆ ವ್ಯಾಲ್ಯೂ ಕ್ಲೋಸ್ ಟು ದ ಆಕ್ಚುಯಲ್ ವ್ಯಾಲ್ಯೂ ಆಗಿರುತ್ತೆ ಗೆಳೆಯರೆ. ಓಕೆ, ರಿಪೀಟಬಿಲಿಟಿ ಅಂದ್ರೆ ಏನು? ರಿಪೀಟಬಿಲಿಟಿ ಅಂತಂದ್ರೆ ಇದೇ ವ್ಯಾಲ್ಯೂನ ಅದು ತಿರ್ಗಾ ಮುರ್ಗ ಎಷ್ಟೇ ಸಲ ಮೆಷರ್ ಮಾಡಿದ್ರೂ ಸಹ ಅದೇ ಸೇಮ್ ವ್ಯಾಲ್ಯೂ ಬರಬೇಕು. ಈಗ ಫಸ್ಟ್ ನಾನು ಒಂದ್ಸಲ ಸರ್ಕ್ಯೂಟ್ ಅಲ್ಲಿ ಈಗ ಆನ್ ಮಾಡಿ ಚೆಕ್ ಮಾಡ್ತೀನಿ, ಎಷ್ಟು 5 ಆಂಪ್ಸ್ ಬಂದಿರುತ್ತೆ. ಮತ್ತೆ ಒಂದು ಅರ್ಧ ಗಂಟೆ ಆದ್ಮೇಲೆ ಚೆಕ್ ಮಾಡ್ತೀನಿ, ಮತ್ತೆ 5 ಆಂಪ್ಸೇ ಬರಬೇಕು. ಮತ್ತೆ ಒಂದು ಗಂಟೆ ಆದ್ಮೇಲೆ ಚೆಕ್ ಮಾಡ್ತೀನಿ, 5 ಆಂಪ್ಸ್ ಬರಬೇಕು. ಒಂದು ದಿನ ಆದ್ಮೇಲೆ ಚೆಕ್ ಮಾಡಿದ್ರೆ 5 ಆಂಪ್ಸೇ ಬರಬೇಕು. ಈ ತರ ಕೇಸಸ್ನ ನಾವು ರಿಪೀಟಬಿಲಿಟಿ ಅಂತ ಕರಿತೀವಿ. ಸೊ ಎಷ್ಟೇ ಸಲ ರಿಪೀಟ್ ಮಾಡಿ ನೀವು ಮೆಷರ್ ಮಾಡಿದ್ರು ಸಹ ಈಕ್ವಲೆಂಟ್ ವ್ಯಾಲ್ಯೂ ಬಂದ್ರೆ ಅದನ್ನ ರಿಪೀಟಬಿಲಿಟಿ. ಆ ರಿಪೀಟಬಿಲಿಟಿಗೂ ಸಮ್ ಪರ್ಸೆಂಟೇಜ್ ಇರುತ್ತೆ. ಇಷ್ಟು ಪರ್ಸೆಂಟೇಜ್ ತನಕ ನೀವು ರಿಪಿಟೇಷನ್ಸ್ ಹಾಕಿದ್ರೆ ನಿಮಗೆ ಎಕ್ಸಾಕ್ಟ್ ವ್ಯಾಲ್ಯೂ ಬರುತ್ತೆ ಅಂತ ಹೇಳ್ತಾರೆ. ಓಕೆ, ಅದು ಇದರ ಮೀನಿಂಗ್. ಸೆನ್ಸಿಟಿವಿಟಿ ಅಂತ ಏನಿದೆ, ಎ ಸ್ಮಾಲ್ ಚೇಂಜ್ ವಿತ್ ರೆಸ್ಪೆಕ್ಟ್ ಟು ದ ಇನ್ಪುಟ್. ಎಷ್ಟು ಬೇಗ ಔಟ್ಪುಟ್ ಬರುತ್ತೆ ಫಾರ್ ಎ ಸ್ಮಾಲ್ ಚೇಂಜ್ ಇನ್ ದ ಇನ್ಪುಟ್. ಈಗ ನಿಮ್ಮ ಹತ್ರ ಒಂದು ಸೆನ್ಸಾರ್ ಇದೆ, ಏನೋ ಟೆಂಪರೇಚರ್ ಮೆಷರ್ ಮಾಡೋ ಸೆನ್ಸಾರ್. ಎಷ್ಟು ಬೇಗ ಟೆಂಪರೇಚರ್ ರೈಸ್ನ ಡಿಟೆಕ್ಟ್ ಮಾಡುತ್ತೆ ಅನ್ನೋದು ಸೆನ್ಸಿಟಿವಿಟಿ. ಓಕೆ, ಈಗ ಸ್ವಲ್ಪ ಒಂದು ಸೆಕೆಂಡ್ ಅಲ್ಲ, ಒಂದು ನಿಮಿಷದಲ್ಲಿ 1 ಡಿಗ್ರಿ ರೈಸ್ ಆಯ್ತು ಅಂತ ಇಟ್ಕೊಳ್ಳಿ. 1 ನಿಮಿಷದಲ್ಲಿ 1 ಡಿಗ್ರಿ ರೈಸ್ ಆಯ್ತು, ಇಮ್ಮಿಡಿಯೇಟ್ ಆಗಿ ನೆಕ್ಸ್ಟ್ ಸೆಕೆಂಡೇ ಇದು ಮೆಷರ್ ಮಾಡಬೇಕು, ಅದು ಸೆನ್ಸಿಟಿವಿಟಿ. ಓಕೆ, ಅಥವಾ 0.1 ಡಿಗ್ರಿನಿಂದ ರೈಸ್ ಆಗ್ಬೇಕಾಯ್ತೋಗನೆ ಮೆಷರ್ ಮಾಡಬೇಕು, ಅದು ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಅಸ್ ಸೆನ್ಸಿಟಿವಿಟಿ. ಸೊ ಈ ತರ ಕೇಸಸ್ನ ನಾವು ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ. ದ ಸ್ಮಾಲೆಸ್ಟ್ ಚೇಂಜ್ ವಿಚ್ ವಿ ಕ್ಯಾನ್ ಅಬ್ಸರ್ವ್ ಅಟ್ ದ ಔಟ್ಪುಟ್ ಫಾರ್ ಎ ಸ್ಮಾಲ್ ಚೇಂಜ್ ಇನ್ ದ ಇನ್ಪುಟ್. ಓಕೆ, ಅದನ್ನ ನಾವು ಸೆನ್ಸಿಟಿವಿಟಿ ಅಂತ ಕರಿಬಹುದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ಸರಿಯಾದ ಉತ್ತರ ಬಂದ್ಬಿಟ್ಟು ಅಕ್ಯುರೆಸಿ ಗ್ಯಾಸ್. ಓಕೆ, 2 ಕಾಯಿಲ್ಸ್ ಹ್ಯಾವಿಂಗ್ ಇಂಡಕ್ಟೆನ್ಸ್ ಆಫ್ 0.2 ಹೆನ್ರಿ ಮತ್ತು 2.45 ಹೆನ್ರಿ ಇದೆ, ಆರ್ ಕಪಲ್ ಮಾಡಿದ್ದಾರೆ. ಓಕೆ, ಅಂಡ್ ದೇರ್ ಮ್ಯೂಚುವಲ್ ಇಂಡಕ್ಟೆನ್ಸ್ ಸಹ ಕೊಟ್ಟಿದ್ದಾರೆ, ಎಷ್ಟು 0.14 ಹೆನ್ರಿ ಅಂತ ಹೇಳಿ. ದ ಕೋಎಫಿಷಿಯಂಟ್ ಆಫ್ ಕಪ್ಲಿಂಗ್ ಎಷ್ಟಿದೆ? ಈಗ ಗಿವನ್ ಡಾಟಾ ಬರ್ಕೊಳ್ಳಿ. 2 ಇಂಡಕ್ಟಿವ್ ಕಾಯಿಲ್ಸ್ ಇದಾವೆ, L1 ಹಾಗೂ L2. ಒಂದರದು 0.2 ಹೆನ್ರಿ ಇದೆ, ಇನ್ನೊಂದರದು 2.45 ಹೆನ್ರಿ ಅಂತಿದೆ. ಓಕೆ, ಅಂಡ್ ಮ್ಯೂಚುವಲ್ ಇಂಡಕ್ಟೆನ್ಸ್ ಎಷ್ಟಿದೆ? ಮ್ಯೂಚುವಲ್ ಇಂಡಕ್ಟೆನ್ಸ್ ಇಸ್ ಆಫ್ 0.14 ಹೆನ್ರಿ. ಕೋಎಫಿಷಿಯಂಟ್ ಆಫ್ ಕಪ್ಲಿಂಗ್ ಎಷ್ಟು ಅಂತ ಕೇಳ್ತಿದ್ದಾರೆ. ಓಕೆ, ಕೋಎಫಿಷಿಯಂಟ್ ಆಫ್ ಕಪ್ಲಿಂಗ್ ಫೈಂಡ್ ಔಟ್ ಮಾಡೋಕ್ಕೆ K is equals to M divided by square root of L1 and L2 ಮಾಡಬೇಕು. ಓಕೆ, M ಬಂದ್ಬಿಟ್ಟು ಎಷ್ಟಿದೆ? 0.14 ಸ್ಕ್ವೇರ್ ರೂಟ್ ಆಫ್ 0.2 ಇಂಟು 2.45 ನೀವು ಮಲ್ಟಿಪ್ಲೈ ಮಾಡಿದ್ರೆ, ಇದನ್ನ ಸಾಲ್ವ್ ಮಾಡಿದ್ರೆ ಗೆಳೆಯರೆ ನಿಮಗೆ 0.2 ವ್ಯಾಲ್ಯೂ ಬರುತ್ತೆ. ಅದನ್ನ ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಅಥವಾ ಫ್ರಾಕ್ಷನ್ಸ್ನ ನೀವು ಈಕ್ವಲೆಂಟ್ ವ್ಯಾಲ್ಯೂಸ್ಗೆ ಈ ಥರ 14/100 ಹೋಲ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 2/10 ಇಂಟು 240/100 ಈ ಥರ ಮಾಡಿಕೊಂಡು ಸಾಲ್ವ್ ಮಾಡ್ಕೊಳ್ಳಿ, ಆಗ ನಿಮಗೆ ಈಸಿ ಆಗುತ್ತೆ ಗೆಳೆಯರೆ. ಓಕೆ, ಸೊ ನಿಮಗೆ ಇದು ಆ್ಯಕ್ಚುಲಿಗೆ ಆನ್ಸರ್ ಬರೋದು 0.2 ಕಪ್ಲಿಂಗ್ ಕೋಎಫಿಷಿಯಂಟ್ ಅಂತ ಬರುತ್ತೆ. ಓಕೆ, ಇದು ಯಾವಾಗಲೂ ಲೆಸ್ ದೆನ್ 1 ಇರುತ್ತೆ ಕಪ್ಲಿಂಗ್ ಕೋಎಫಿಷಿಯಂಟ್ಸ್, ದಟ್ ಈಸ್ ಗುಡ್ ವ್ಯಾಲ್ಯೂಸ್. Which of the statement about a common collector transistor amplifier is true? ಕಾಮನ್ ಕಲೆಕ್ಟರ್ ಟ್ರಾನ್ಸಿಸ್ಟರ್ ಅಂತಂದ್ರೆ ಆಂಪ್ಲಿಫೈರ್ ಅಲ್ಲಿ CC ಕಾನ್ಫಿಗರೇಷನ್, CC ಕಾಮನ್ ಕಲೆಕ್ಟರ್ ಟ್ರಾನ್ಸಿಸ್ಟರ್ ಕಾನ್ಫಿಗರೇಷನ್ ಅಲ್ಲಿ ನಮಗೆ ಯಾವುದು ಟ್ರೂ ಆಗಿರುತ್ತೆ ಅಂತ ಕೇಳ್ತಿದ್ದಾರೆ. ಇನ್ಪುಟ್ ಇಂಪಿಡೆನ್ಸ್ ಲೋ ಇರುತ್ತಾ? ನೋ ಚಾನ್ಸ್. ಇನ್ಪುಟ್ ಇಂಪಿಡೆನ್ಸ್ ಲೋ ಇದೆ, ಅದು ವೆರಿ ರಾಂಗ್ ಸ್ಟೇಟ್ಮೆಂಟ್. ಹೈ ಇರಬೇಕು. ಔಟ್ಪುಟ್ ಇಂಪಿಡೆನ್ಸ್ ಲೋ ಇರಬೇಕು. ಸೊ ಈಗ ಯೂನಿಟಿ ವೋಲ್ಟೇಜ್ ಗೈನ್ ಅಂತ ಕೊಟ್ಟಿದ್ದಾರೆ. ಎಸ್, ಕಾಮನ್ ಕಲೆಕ್ಟರ್ ಅಲ್ಲಿ ನಾವು ವೋಲ್ಟೇಜ್ ಗೈನ್ ನ ಯೂನಿಟಿ ಮಾಡ್ತೀವಿ, ಬಟ್ ಕರೆಂಟ್ ಗೈನು ಆಕ್ಚುಲಿ ಜಾಸ್ತಿನೇ ಇರುತ್ತೆ, ಯೂನಿಟಿ ಇರಲ್ಲ, ಜಾಸ್ತಿ ಇರುತ್ತೆ. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕಾಮನ್ ಕಲೆಕ್ಟರ್ ಟ್ರಾನ್ಸಿಸ್ಟರ್ ಇಸ್ ಯೂನಿಟಿ ವೋಲ್ಟೇಜ್ ಗೈನ್.
ಸೊ ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ನಾನು ಕೊಟ್ಟಿರುವಂತಹ ಮಾಹಿತಿ ಆ್ಯಂಡ್ ಇನ್ಫಾರ್ಮೇಷನ್ ನಿಮಗೆ ವ್ಯಾಲ್ಯೂಯಬಲ್ ಅನಿಸ್ತು ಅಂತಂದರೆ ದಯಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ಹಾಗೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸೊ ದಟ್ ಇಟ್ ಹೆಲ್ಪ್ಸ್ ಫಾರ್ ಅದರ್ಸ್ ಆಸ್ ವೆಲ್. ಓಕೆ, ಆ್ಯಂಡ್ ಯಾರಿಗೆಲ್ಲ ಕೋರ್ಸ್ ಬೇಕಿದೆ ವಿತ್ ರೆಸ್ಪೆಕ್ಟ್ ಟು ಆಸ್ ಪರ್ ದ ಸಿಲೆಬಸ್, ಓಕೆ, ಆಸ್ ಪರ್ ಸಿಲೆಬಸ್ ಕೋರ್ಸು ಸಹ ಅವೈಲೇಬಲ್ ಇದೆ. ಈ ನಂಬರ್ಗೆ ಕರೆ ಮಾಡಿ. ಓಕೆ, ಈ ನಂಬರ್ ಕರೆ ಮಾಡಿದ್ರೆ our people will get in touch with you. So thank you guys for watching my video and wish you a good day. See you in the next session.